ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಿಸಿಕ್ಸ್ ಇನ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಾಗ ನಾವು ಏನು ಡಿಸ್ಕಸ್ ಮಾಡೋಮಪ್ಪ ಅಂತಂತಂದ್ರೆ, ಫಿಸಿಕ್ಸ್ ಅಂದರೆ ಏನು, ವಾಟ್ ಎಕ್ಸಾಕ್ಟ್ಲಿ ಈಸ್ ಫಿಸಿಕ್ಸ್ ಅಂತ ಅನ್ನೋದನ್ನು ನಾವು ಈ ವಿಡಿಯೋದಾಗ ನೋಡೋಮಂತ. ಅದಕ್ಕಿಂತ ಮೊದಲು ಈ ವರ್ಡ್ ನೋಡ್ರಿ, ಇದು ಫಿಸಿಕ್ಸ್ ಅನ್ನೋದು ಹೆಂಗದ. ಫಿಸಿಕ್ಸ್, ಮೊಮೆಂಟಮ್, ಫೋರ್ಸ್, ಎಕ್ಸಲರೇಷನ್, ಇವೆಲ್ಲ ವರ್ಡ್ಸ್ ಎಲ್ಲಿವೆ? ಯಾವ ವರ್ಡ್ಸ್? ಇವೆಲ್ಲ ವರ್ಡ್ಸ್ ಯಾವ ವರ್ಡ್ಸ್ ಅಂದ್ರೆ ಇವು ಗ್ರೀಕ್ ಮತ್ತು ಲ್ಯಾಟಿನ್ ವರ್ಡ್ಸ್ ಅಂತಾರೆ. ಗ್ರೀಕ್ ಮತ್ತು ಲ್ಯಾಟಿನ್ ವರ್ಡ್ಸ್ಲಿಂದ, ಗ್ರೀಕ್ ಲ್ಯಾಂಗ್ವೇಜ್ ಮತ್ತು ಲ್ಯಾಟಿನ್ ಲ್ಯಾಂಗ್ವೇಜ್ಲಿಂದ ಡಿರೈವ್ ಮಾಡಿರುವಂಥ ವರ್ಡ್ಸ್ ಇವು. ಫಿಸಿಕ್ಸ್ ಅನ್ನೋದು, ಮೊಮೆಂಟಮ್, ಒಂಥರ ಟಫ್ ಅನ್ನಿಸ್ತವೆ ಇವೆಲ್ಲ ವರ್ಡ್ಸ್. ಯಾಕೆ ಇವೇ ವರ್ಡ್ಸ್ ಯೂಸ್ ಮಾಡಿದ್ರು? ಇದು ವರ್ಡ್ಸ್ದ ಇತಿಹಾಸ ಏನು, ಇವನ್ನೇ ಎದಕ್ಕೆ ಯೂಸ್ ಮಾಡಿದ್ರು, ಇವನ್ನೇ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ, ಸೈನ್ಸ್ ಒಳಗೆ ಅರ್ಲಿ ಡೆವಲಪ್ಮೆಂಟ್ ಸೈನ್ಸ್ ಒಳಗೆ ಏನಾಯ್ತಲ್ಲ, ಅದು ದ ಫೇಮಸ್ ಸೈಂಟಿಸ್ಟ್ಗಳು ಆರ್ಕಿಮಿಡೀಸ್, ಯುಕ್ಲಿಡಿಯನ್, ಅರಿಸ್ಟಾಟಲ್ ಇವರೆಲ್ಲ ಗ್ರೀಕ್ ಮತ್ತು ಲ್ಯಾಟಿನ್ ಆ ಭಾಗದ ಸೈಂಟಿಸ್ಟ್ಸ್. ಅವರು ಆ ಭಾಗದಾಗ ಅದು ರೀಜ್ನಲ್ ಲ್ಯಾಂಗ್ವೇಜನ್ನ ಯೂಸ್ ಮಾಡಿದರು, ಫಿಸಿಕ್ಸ್ ಈ ಥರ ಎಲ್ಲ. ನೆಕ್ಸ್ಟ್ ಬರುವಂಥ ಸ್ಕಾಲರ್ಸು ಅದೇ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಕೋತ ಬಂದರು. ಯಾಕೆ ಅದನ್ನ ಈ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಕೋತ ಬಂದರು? ಈ ಲ್ಯಾಂಗ್ವೇಜ್ ಹೆಂಗೈತೆ ಅಂತಂತಂದ್ರೆ ಪ್ರಿಸೈಸ್ ಮೀನಿಂಗ್ ಕೊಡ್ತೈತಿ, ಶಾರ್ಟಾಗಿ ಜಾಸ್ತಿ ಹೇಳ್ತೈತಿ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ, ಪೈ ಅನ್ನೋ ಒಂದು ಲೆಟ್ರ್, ಪೈ ಅನ್ನೋದು ಒಂದು ಗ್ರೀಕ್ ವರ್ಡ್, ಅದು ಏನು ಹೇಳ್ತದೆ ಅಂತಂದ್ರೆ, ಇಟ್ ಡಿಫೈನ್ಸ್ ದ ರೇಷಿಯೋ ಆಫ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಟು ದಿ ಡಯಾಮೀಟರ್. ಸರ್ಕಲ್ದು ಸರ್ಕಂಫರೆನ್ಸ್ ಡಿವೈಡೆಡ್ ಬೈ ಡಯಾಮೀಟರ್, ಇದು ಪೈ ಅಂದ್ರೆ ಹೇಳ್ತೈತಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳೋದಾದ್ರೆ, ಗ್ರೀಕ್ ಲೆಟರ್ ಡೆಲ್ಟಾ ಅನ್ನೋದು ಏನು ಹೇಳ್ತಂದ್ರೆ ಚೇಂಜ್ ಆಗೋದು. ಏನೇ ಚೇಂಜ್ ಆಗಲಿ ಅದನ್ನು ರೀಪ್ರೆಸೆಂಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ? ಡೆಲ್ಟಾ ಅನ್ನೋದು. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಭಾಳ ಹೆಲ್ಪ್ಫುಲ್ ಇದು ಸೈಂಟಿಫಿಕ್ ರಿಸರ್ಚ್ ಇಂಥದ್ರೊಳಗೆಲ್ಲ. ಸೊ ಅವಾಗಲಿಂತ್ರ ಆಮೇಲೆ ಈಗ ಬರುವಂಥ ಸ್ಕಾಲರ್ಸನ್ನು ಅದನ್ನೇ ಯೂಸ್ ಮಾಡ್ಕೊತ ಸೈನ್ಸ್ ಡೆವಲಪ್ಮೆಂಟ್ ಮ್ಯಾಥಮೆಟಿಕಲಿ ಇದೇ ವರ್ಡ್ಸನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬರೋದಾದ್ರೆ, ಎದಕ್ಕೆ ಈ ವರ್ಡ್ಸನ್ನು ಯೂಸ್ ಮಾಡ್ತಾರೆ, ಏನು ಈ ವರ್ಡ್ಸ್, ಎಲ್ಲಿಂದ ವರ್ಡ್ಸ್ ಡಿರೈವ್ ಮಾಡ್ಯಾರ ಅನ್ನೋದು ಒಂದು ಗೊತ್ತಾಯ್ತು. ಸೊ ಇದು ಗ್ರೀಕ್ ವರ್ಡ್ದ ಫಿಸಿಕ್ಸ್ ಅನ್ನೋ ಮೀನಿಂಗ್ ಅಂದರೆ ನೇಚರ್. ಏನಿದು ಫಿಸಿಕ್ಸ್ ಅಂತಂತಂದ್ರೆ, ಫಿಸಿಕ್ಸ್ ಮೀನ್ಸ್ ನೇಚರ್. ಫಿಸಿಕ್ಸ್ ಈಸ್ ಡಿಫೈನ್ಡ್ ಆ್ಯಸ್, ಫಿಸಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ನೇಚರ್, ಮ್ಯಾಟರ್, ಇಂಟರಾಕ್ಷನ್ ಆಫ್ ಮ್ಯಾಟರ್ ವಿತ್ ಫೋರ್ಸ್, ಎನರ್ಜಿ ಎಕ್ಸೆಟ್ರಾ. ಏನಿದು ಹಿಂಗಂದ್ರೆ ಫಿಸಿಕ್ಸ್ ಅಂದರೆ ಅದು ಸ್ಟಡಿ, ಅದೊಂದು ಅಧ್ಯಯನ. ಇದರದ್ದು ಪ್ರಕೃತಿ, ನೇಚರ್ದ ಅಧ್ಯಯನ. ನೇಚರ್ ಒಳಗೆ ಏನೇನು ಹೋಗುಗಳದವು ಪ್ರತಿಯೊಂದನ್ನು ಸ್ಟಡಿ ಮಾಡೋದೇ ಫಿಸಿಕ್ಸ್. ಫಾರ್ ಎಕ್ಸಾಂಪಲ್, ನಮಗೆ ಮುಂಜಾನೆ ಸಂಜೆಗೆ ಯಾಕೆ ಆಕೈತಿ, ಮುಂಜಾನೆ ಬೆಳಗ್ಗೆ ರಾತ್ರಿ ಯಾಕೆ ಆಕೈತಿ, ಸೂರ್ಯ ಈ ಕಡೆಯಿಂದ ಯಾಕೆ ಹುಟ್ತಾನೆ, ಸೂರ್ಯ ಈ ಕಡೆಯಿಂದ ಯಾಕೆ ಮುಣುಗ್ತಾನೆ, ಇವು ಮೌಂಟೇನ್ಸ್, ಇವು ನಾವೇನು ನೋಡ್ತೀವಲ್ಲ ಗುಡ್ಡ ಪರ್ವತ, ಇವೆಲ್ಲ ಎದರಿಂದ ಆಗ್ಯಾವ ಇದು. ಆಮೇಲೆ ಯಾವಾಗಲೂ ಗಿಡದಿಂದ ಎಲೆ ತಳಗೆ ಅದಕ್ಕೆ ಬೀಳ್ತೈತಿ, ಮ್ಯಾಗ ಯಾಕೆ ಹೋಗಂಗಿಲ್ಲ, ಅದು ಈ ಕಡೆ ಆ ಕಡೆ ಅದಕ್ಕೆ ಹೋಗಂಗಿಲ್ಲ. ಆಮೇಲೆ ಇವು ಗ್ರಹಣ ಅವು ಇವೆಲ್ಲ ಏನು ಹಾಕವು, ಎದಕ್ಕೆ ಹಾಕವು, ಯಾವ ಸಮಯದಾಗ ಹಾಕವು, ಎಕ್ಸಾಕ್ಟ್ಲಿ ಏನು ಆಗ್ತೈತಿ. ಸಣ್ಣ ಕಣ್ಣದು ಹಿಡಿದು ದೊಡ್ಡ ಗ್ಯಾಲಕ್ಸಿ, ಸೌರಮಂಡಲ, ಸೋಲಾರ್ ಸಿಸ್ಟಮ್, ಸೂರ್ಯ ಅಂದ್ರೆ ಏನು? ಸೂರ್ಯ ಒಂದೇ ಅದಕ್ಕದ. ಸೂರ್ಯ ಉಗಮ ಹುಟ್ಟದ ಅಂತಂತಂದ್ರೆ ನಾವು ಬಿಸಿಲಾಗ ನಿಂತೀವಂದ್ರೆ ನಮ್ಗೆ ಯಾಕೆ ಬಿಸಿ ಹತ್ತೈತಿ, ಏನದ ಅದು ಎಕ್ಸಾಕ್ಟ್ಲಿ ಏನು ಬರತೈತಿ ಸೂರ್ಯನಿಂದ. ಚಂದ್ರ ಅಂದ್ರೆ ಏನು? ಇವು ಎರಡೇ ಅದಕ್ಕದವು. ಎಕ್ಸಾಕ್ಟ್ಲಿ ಏನಿದು, ಅಷ್ಟು ಒಂದು ಬೆಳಕು ಸೂರ್ಯನಿಂದ ಎದಕ್ಕೆ ಬರ್ತೈತಿ. ನೆಕ್ಸ್ಟ್ ಭೂಮಿ ಅಂದ್ರೇನು, ನಾವು ಎಲ್ಲಿದ್ದೀವಿ ಎಕ್ಸಾಕ್ಟ್ಲಿ, ಭೂಮಿ, ಸೌರಮಂಡಲ, ಭೂಮಿ ಸುತ್ತ ತಿರುಗ್ತೈತಿ. ಆಮೇಲೆ ನಾವು
ನಡ್ಕೋತ ಯಾಕೆ ಹೋಗ್ತೀವಿ, ಈ ಪ್ರತಿಯೊಂದನ್ನು ನೇಚರ್ ಒಳಗೆ ಆಗೋದು, ಈ ಪ್ರತಿಯೊಂದನ್ನು ಸ್ಟಡಿ ಮಾಡೋದು ಫಿಸಿಕ್ಸ್. ಏನಿದು ಬೆಂಕಿ ಅಂದ್ರೇನು, ಈ ಗಾಳಿ ಅಂದ್ರೇನು, ಗಾಳಿ ನಮ್ಮ್ಯಾಗ ಗಾಳಿ ಅಂದ್ರೇನು, ಒತ್ತಡ ಅಂದ್ರೇನು, ನೆಕ್ಸ್ಟ್ ಈ ಎಲೆ ಅಂದರೆ ಏನದು ಎಕ್ಸಾಕ್ಟ್ಲಿ, ಏನನ್ನು ಯೂಸ್ ಮಾಡ್ಕೊಂಡು ಎಲೆ ಆಗೈತಿದು, ಅದನ್ನು ಮ್ಯಾಟರ್ ಅಂತಾರೆ. ಮ್ಯಾಟರ್ ಅದನ್ನು ಬಿಟ್ಟರೆ ತೆಳಗೆ ಯಾಕೆ ಬೀಳ್ತೈತಿ, ತೆಳಗೆ ಅಂಥದ್ದು ಏನೈತಿ, ತೆಳಗೆ ಬೀಳ್ತೈತಿ. ತೆಳಗೆ ಬೀಳ್ತೈತಿ ಯಾವುದು, ಒತ್ತಡದಿಂದ ಬೀಳ್ತೈತಿ. ಎಲೆ ಅಂದ್ರೆ ಮ್ಯಾಟರ್, ಒತ್ತಡ ಅಂದ್ರೆ ಫೋರ್ಸ್, ಇದ್ರ ಇಂಟ್ರಾಕ್ಷನ್. ಸೊ ಇದ್ರ ಎಲ್ಲ ಪ್ರತಿಯೊಂದರ ಬಗ್ಗೆ ಕಲಿಯೋದು ಫಿಸಿಕ್ಸ್. ಸೊ ಈ ವಿಡಿಯೋದಾಗ ನಾವು ಫಿಸಿಕ್ಸ್ ಅಂದ್ರೆ ಏನಂತ ನೋಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಫಿಸಿಕ್ಸ್ ಎದಕ್ಕೆ ಕಲಿಬೇಕು ನಾವು, ಫಿಸಿಕ್ಸ್ಲಿಂದ ನಮಗೇನು ಉಪಯೋಗ ಅದ, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ನಿಮ್ಗೆ ಯಾವುದು ಟಾಪಿಕ್ ಮ್ಯಾಗ ವಿಡಿಯೋ ಬೇಕಾಯ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ನಾವು ಮಾಡಿದ ವಿಡಿಯೋ ಏನಾರ ಹೆಲ್ಪ್ಫುಲ್ ಆಯಿತು, ನಿಮ್ಗೇನೋ ಒಂದು ವಿಚಾರ ಮಾಡೋಕೆ ಹಚ್ಚಿತು, ಈ ಥರ ಏನಾರ ಆಯ್ತು ಅಂತಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಾ ಅಪ್ಲೋಡ್ ಮಾಡಿದ ವಿಡಿಯೋಸ್ ನೋಟಿಫೈ ಆಗ್ತೈತಿ, ನೀವು ನೋಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಜೈ ಹಿಂದ್.